ನಮಸ್ಕಾರ. ಪಾಲಿಥೀನ್ ಕವರ್ ತಗೊಂಡಿದ್ದೀನಿ ನೋಡಿ. ಬ್ಲ್ಯಾಕ್ ಕಲರು. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಬ್ಲ್ಯಾಕ್ ಕಲರ್ ಹಂಗಿದ್ದೇ ಇರುತ್ತೆ. ಇಲ್ಲ ನಮ್ಮ ಮನೇಲಿ ಬ್ಲ್ಯಾಕ್ ಇಲ್ಲ, ಬೇರೆ ಕಲರ್ ಇದೆ ಅಂದರೆ ಬೇರೆ ಕಲರೇ ತಗೊಳ್ಳಿ. ನಾನು ಬ್ಲ್ಯಾಕ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಲಾಸ್ಟ್ ಎಡ್ಜಸ್ ಕಟ್ ಮಾಡ್ಕೊಬಿಡಿ. ಮತ್ತು ಉದ್ದುದ್ದ ನಾನು ಕಟ್ ಮಾಡ್ಕೊತಾ ಇದ್ದೀನಲ್ಲ, ಸೇಮ್ ಹಂಗೆ ಕಟ್ ಮಾಡ್ಕೊಬಿಡ್ಬೇಕು ನೀವು. ನಿಮಗೆ ಒಂದು ಕವರು ಅಂದರೆ ವೈಟ್ ಕಲರ್ ಒಂದು ಕವರು ಮತ್ತು ಬ್ಲ್ಯಾಕ್ ಕಲರ್ ಒಂದು ಕವರ್ ಆದರೆ ಸಾಕು. 2 ಕವರ್ ಇದ್ದರೆ ಸಾಕು, ನೀವು ಮಾಡ್ಕೋಬೋದು. ನೋಡಿ, ಈ ಥರ ಕವರ್ ನೀವು ಕಟ್ ಮಾಡಿ ಇಟ್ಟಿರ್ತೀರಲ್ಲ, ಇದನ್ನು ಓಪನ್ ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಗಂಟು ಹಾಕ್ಕೋಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಗಂಟು ಹಾಕ್ಕೋಬೇಕು ನೀವು ಕೂಡ. ಮತ್ತು ವೇಸ್ಟ್ದು ಪ್ಲಾಸ್ಟಿಕ್ ಬಾಕ್ಸ್ ತಗೊಂಡಿದ್ದೀನಿ ನೋಡಿ, ತೋರಿಸ್ತೀನಿ. ಈ ಬಾಕ್ಸ್ ಸ್ವಲ್ಪ ಒಡೆದೋಗಿತ್ತು ಒಂದು ಸೈಡಲ್ಲಿ, ಮತ್ತು ತುಂಬ ಇದ್ರ ಮುಚ್ಚಳನೂ ಇರಲಿಲ್ಲ. ಈ ಥರ ಬಾಕ್ಸ್ ತಗೊಂಡು ಇದು ಮೇಲೆ ಭಾಗ ಕಟ್ ಮಾಡ್ಕೊಬಿಡ್ಬೇಕು. ಇದನ್ನ ಸೈಡ್ಗೆ ಇಟ್ಬಿಡಿ. ಮತ್ತು ಪೆನ್ನಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ, ಉದ್ದುದ್ದ ಸೇಮ್ ಇದೇ ಥರ ಪೆನ್ನಲ್ಲಿ ನಿಮ್ಮ ಬೆರಳಲ್ಲಿ ಈ ಥರ ಮಾಪು ಇಲ್ಲ ಒಂದು ಅಷ್ಟಷ್ಟು ಉದ್ದ ನೀವು ನಿಮಗೆ ಗೊತ್ತಾಗುತ್ತಲ್ಲ, ಪೆನ್ನಲ್ಲಿ ಈ ಥರ ಉದ್ದಕ್ಕೆ ಗೆರೆ ಎಳೀರಿ. ಇದು ನೀವು ಗೆರೆ ಎಳೆದಿರ್ತೀರಲ್ಲ ಪೆನ್ನಲ್ಲಿ, ಇದನ್ನು ಕಟ್ ಮಾಡ್ಕೋಬೇಕು ನೋಡಿ. ಸುತ್ತಲೂ ಕಟ್ ಮಾಡ್ಕೊಬಿಟ್ಟೆ ನಾನು. ಅಂದರೆ ಆ ಬಾಕ್ಸ್ ಪ್ಲಾಸ್ಟಿಕ್ ಬಾಕ್ಸ್ ಎಷ್ಟಿತ್ತೋ ಅಷ್ಟು ನಾನು ಪೆನ್ನಲ್ಲಿ ಮಾರ್ಕ್ ಮಾಡಿದ್ದಾಯಿತು. ಮತ್ತು ಕವರು ನಾವು ಫಸ್ಟೇ ಕಟ್ ಮಾಡಿ ಇಟ್ಟಿದ್ವಲ್ಲ, ಒಂದಕ್ಕೊಂದು ಗಂಟು ಹಾಕಿ ಥರ ಇಟ್ಟಿದ್ವಲ್ಲ, ಫಸ್ಟು ಬ್ಲ್ಯಾಕ್ ಹಾಕ್ಕೊಂಡೆ. ಮತ್ತು ವೈಟ್ ಕಲರ್ದು ನೋಡಿ, ಈ ಥರ ಒಂದೇ ಜೊತೆಯಲ್ಲಿ ಹಾಕಬೇಕು, ಬೇರೆ ಬೇರೆ ಕಡೆಯೆಲ್ಲ ಒಂದೇ ಜೊತೆಯಲ್ಲಿ 2 ಕವರ್ನು ಕಟ್ ಮಾಡಿರೋದು ಹಾಕ್ಬಿಟ್ಟು ಸ್ವಲ್ಪ ಟ್ವಿಸ್ಟ್ ಮಾಡಿ ಒಂದು ಮನೆ ಆದಮೇಲೆ ಒಂದು ಮನೆ ನೋಡಿ ತೋರಿಸ್ತೀನಿ. ಫಸ್ಟು ಬ್ಲ್ಯಾಕ್ ಹಾಕ್ಕೊಂಡೆ, ಮತ್ತು ವೈಟು ಅದ್ರ ಮೇಲೇ ವೈಟ್ ಬರಬೇಕು. ಮತ್ತು ಸ್ವಲ್ಪ ಟ್ವಿಸ್ಟ್ ಮಾಡಿ ಮತ್ತು ಬ್ಲ್ಯಾಕ್ ಹಾಕ್ಕೋಬೇಕು, ಮತ್ತು ವೈಟು ಸೇಮ್ ಇದೇ ಥರ ಮಾಡ್ಕೊಂಡು ಬರಬೇಕು. ಫಸ್ಟು ಒಂದು ಲೈನ್ ಫುಲ್ಲು. ಮತ್ತು ನಿಮಗೆ ವೈಟು ಬ್ಲ್ಯಾಕ್ ಕಲರ್ ಇಲ್ಲ, ಬೇರೆ ಕಲರ್ ಇದೆ ಅಂದರೆ ರೆಡ್ ಗ್ರೀನ್ ಇದೆ, ಇಲ್ಲ ಪಿಂಕ್ ಇದೆ, ನಮ್ಮ ಮನೆಯಲ್ಲಿ ವೈಟ್ ಕಾಂಬಿನೇಷನಲ್ಲಿ ಮಾಡ್ಕೊತೀವಿ ಅಂದರೆ ಹಂಗೂ ಚೆನ್ನಾಗಿರುತ್ತೆ. ನನಗೆ ವೈಟ್ ಬ್ಲ್ಯಾಕ್ ಇಷ್ಟ ಆಯಿತು, ಅಂದರೆ ನಮ್ಮ ಮನೇಲಿ ಇದ್ದಿದ್ದಿದೆ ಕವರೇ. ಫುಲ್ ಒಂದು ರೌಂಡ್ ಆದಮೇಲೆ ಮತ್ತೆ ಇನ್ನೊಂದು ರೌಂಡ್ ಮಾಡ್ತಾಯಿದ್ದೀನಿ. ಆ ಬಾಕ್ಸ್ ಎಷ್ಟಿದೆಯೋ ಫುಲ್ಲು ಮೇಲೆವರೆಗೂ ಇದೇ ಥರ ಮಾಡ್ಕೊಂಡು ಬರ್ಬೇಕು ನೀವು ನೋಡಿ. ಪೂರ್ತಿ ಮಾಡ್ಕೊಂಡು ಬಂದುಬಿಟ್ಟೆ. ನಂದೇನು ಬಾಕ್ಸ್ ಚಿಕ್ಕದೇ ಇದ್ದಿದ್ದು, ನಿಮ್ದು ಇನ್ನೂ ದೊಡ್ಡದಾಗಿದ್ದರೆ ದೊಡ್ಡದು ಬೇಕಾದರೂ ಮಾಡ್ಕೋಬೋದು. ನಾನು ತೋರಿಸ್ಕೊಟ್ಟಂಗೆ ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಟ್ಟಿದ್ದೀನಿ. ಕಟ್ ಮಾಡಿಬಿಟ್ಟು ನೀವು ಇದಕ್ಕೆ ಒಳಗಡೆಗೆ ಸೇರಿಸ್ಬಿಡ್ಬೇಕು. ಅಂದರೆ ಫಸ್ಟೇ ಎಣೆದಿರ್ತೀರಲ್ಲ, ಅದನ್ನು ನೋಡಿ ಒಳಗಡೆಗೆ ಕತ್ರಿಯಲ್ಲಿ ನೀಟಾಗಿ ಸೇರಿಸ್ಬಿಡಿ. ನೋಡಿ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಾಂಬಿನೇಷನು ವೈಟ್ ಮತ್ತು ಬ್ಲ್ಯಾಕು. ಮತ್ತು ಕೆಳಗಡೆಗೆ ಒಂದು ಕವರು, ವೈಟ್ ಕಲರ್ ಕವರೇ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಇದ್ರ ಒಳಗಡೆಗೆ ಸ್ವಲ್ಪ ಗ್ಲೂಗನ್ ಹಾಕಿ ಮೆಸ್ಬಿಡಿ. ನೋಡಿ, ನೀಟಾಗಿ ಮೆಸ್ಬಿಟ್ಟೆ. ಮತ್ತು ಇದಕ್ಕೆ ಹಿಡ್ಕೊಳ್ಳೋಕ್ಕೆ ಹ್ಯಾಂಡಲ್ ಬೇಕಲ್ಲ, ಇದು ಫಸ್ಟೇ ನಾವು ಮೇಲೆ ಭಾಗ ಕಟ್ ಮಾಡಿ ಸೈಡ್ಗೆ ಇಟ್ಟಿದ್ವಲ್ಲ, ಇದನ್ನು ಸ್ವಲ್ಪ ಕಟ್ ಮಾಡಿಬಿಡಿ. ನೋಡಿ, ಕರೆಕ್ಟಾಗಿ ಈ ಥರ ಇಡೋಕ್ಕೆ ಚೆನ್ನಾಗಿರುತ್ತೆ ಇದು. ಇದಕ್ಕೂ ನಾನು ವೈಟ್ ಮತ್ತು ಬ್ಲ್ಯಾಕ್ ಕಲರ್ ಕವರು, ಅಂದರೆ ನನಗೆ ಒಂದೊಂದು ಕವರೇ, ಅಂದರೆ ನಾನು ದೊಡ್ಡ ಕವರ್ಸ್ ತಗೊಂಡಿದ್ದೆ ವೈಟು ಮತ್ತು ಬ್ಲ್ಯಾಕು. 2 ಕವರ್ ಆಗಿದ್ದು ನನಗೆ. ನೀವು ಚಿಕ್ಕ ಕವರ್ ತಗೊಂಡ್ರೆ 2 ಕವರ್ ಬೇಕಾಗುತ್ತೆ. ಇವಾಗ ಸುತ್ತಬೇಕು ನೋಡಿ, ಆ ಪ್ಲ್ಯಾಸ್ಟಿಕ್ದಿತ್ತಲ್ಲ, ಇದಕ್ಕೆ ನೀಟಾಗಿ ಫಸ್ಟು ಒಂದು ಸತಿ ಬ್ಲ್ಯಾಕ್ ಸುತ್ತಿದ್ದೀರಂದರೆ ಮತ್ತು ಅದ್ರ ಮೇಲೇ ವೈಟ್ ಕಲರ್ ಸುತ್ತಬೇಕು. ನೋಡಿ, ವೈಟ್ ಸುತ್ತಾ ಇದ್ದೀನಿ. ಇದೇ ಥರ ಲಾಸ್ಟ್ ಎಡ್ಜಸ್ವರೆಗೂ ಈ ಥರನೇ ಮಾಡ್ಕೊಂಡು ಬರ್ಬೇಕು ನೀವು ನೀಟಾಗಿ. ಮತ್ತು ಲಾಸ್ಟ್ ಎಡ್ಜಸ್ಸಿಗೆ ಬಂದುಬಿಡ್ತೀರಲ್ಲ, ಆವಾಗ ಒಂದು ಗಂಟು ಹಾಕ್ಕೋಬೋದು. ಟೈಟಾಗಿ ಗಂಟು ಹಾಕ್ಕೊಬಿಡಿ. ನೋಡಿ, ಒಂದ್ರ ಮೇಲೆ ಒಂದು ಸುತ್ತಕೊಂಡು ಬರ್ತಾ ಇದ್ದೀನಿ. ನೋಡಿದ್ರಲ್ಲ, ನಾವು ಪ್ಲಾಸ್ಟಿಕ್ ಬಾಕ್ಸ್ ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ. ಇಲ್ಲ, ಅದನ್ನು ಬಿಸಾಕೋ ಬದಲು ಈ ಥರ ನೀವು ಮಾಡ್ಕೋಬೋದು. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದಕ್ಕೂ ಗ್ಲೂಗನ್ ಹಾಕಿ ಮೆಸ್ಬಿಟ್ಟಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.